ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಸೊ ಇವತ್ತು ನಾನು ನಮ್ಮ ದೊಡ್ಡಪ್ಪ ಇಬ್ರು ಫ್ರೂಟ್ಸ್ ತರಕ್ ಹೋಗ್ತಾ ಇದೀವಿ. ಮನೆಯಿಂದನೇ ಬ್ಯಾಗ್ ಎತ್ಕೊಂಡು ಫ್ರೂಟ್ಸ್ ತರಕ್ ಹೋಗ್ತಾ ಇದ್ವಿ. ಇವತ್ತು ತುಂಬಾ ಸೆಕೆ ಆಗ್ತಿತ್ತು. ನೋಡಿದ್ರೆ ಸೂರ್ಯ ನೆತ್ತಿ ಮೇಲೆ ಬಂದ್ಬಿಟ್ಟಿದ್ದಾನೆ. ಅಯ್ಯೋ ಏನ್ ಮಾಡೋದು ಅಂತ ನಡ್ಕೊಂಡು ಹೋಗ್ತಾ ಇದ್ವಿ. ಹೋಗೋ ದಾರಿಲಿ ಅಪ್ಪು ಅವರು ಮತ್ತೆ ಅಣ್ಣವ್ರು ಸಿಕ್ಬಿಟ್ರು. ಅಭಿಮಾನಿಗಳೇ ನಮ್ಮನೆ ದೇವ್ರು, ಈ ಹಾಡ್ ನೆನಪಾಯ್ತು, ಹಾಕ್ಬೇಕು ಅನ್ಕೊಂಡೆ, ಬಟ್ ಕಾಪಿರೈಟ್ ಕ್ಲೇಮ್ ಬಂದ್ಬಿಡತ್ತೆ, ಸೊ ಹಾಕಕ್ಕಾಗಿಲ್ಲ, ಸಾರಿ. ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು ಇವತ್ವರೆಗೂ ಅವ್ರನ್ನ ಜೀವಂತವಾಗಿಟ್ಟಿದೆ, ಮುಂದೆನೂ ಹೀಗೆ ಜೀವಂತವಾಗಿ ಇರುತ್ತೆ. ಈಗ ನಮ್ ಸ್ಟೋರಿನ ಕಂಟಿನ್ಯೂ ಮಾಡೋಣ. ಇಲ್ಲಿ ಬನಾನಾ ಸಪೋಟ ಎಲ್ಲ ಫ್ರೆಶ್ ಆಗಿ ಮಾರ್ತಾ ಇದ್ರು. ಸೊ ಅದನ್ನ ತಗೊಂಬರಕ್ಕೆ ದೊಡ್ಡಪ್ಪನ ಕರ್ಕೊಂಡು ಹೋದೆ. ಹಣ್ಣು ತಗೋ ದೊಡ್ಡಪ್ಪ ಅಂದ್ರೆ ನಾನು ವಿಡಿಯೋ ಮಾಡೋದು ನೋಡ್ಬಿಟ್ಟು ನಮ್ ದೊಡ್ಡಪ್ಪ ಕ್ಯಾಮ್ರಾಗ ಹಾಯ್ ಮಾಡ್ತಾನೆ ಇದ್ರು. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲಾರ್ನು ಕೇಳಿ ದೊಡ್ಡಪ್ಪ ಅಂತ ಹೇಳಿದ್ರೆ ನಾನೇ ದೊಡ್ಡಪ್ಪನ ಕೇಳ್ತಾ ಇದ್ದೀನಿ ಅನ್ನೋ ತರ ಹೇಳ್ತಾ ಇದ್ದೆ ದೊಡ್ಡಪ್ಪ ಚೆನ್ನಾಗಿದೀವಿ ಅಂತ. ಹಣ್ಣುಗಳಲ್ಲಿ ರಾಜ ಮಹಾರಾಜ ಅನ್ಸ್ಕೊಂಡಿರೋ ಮಾವಿನ ಹಣ್ಣನ್ನ ನಾವು ತಗೊಳಕ್ ಬಂದಿದೀವಿ. ನಮ್ ದೊಡ್ಡಪ್ಪ ಒಂದೊಂದೇ ಹಣ್ಣನ್ನ ತೋರಿಸಿ ತಗೊಳ್ಳ ಅಂತ ಕೇಳಿ ಹಾಕ್ತಾ ಇದಾರೆ ತೂಕಕ್ಕೆ. 4 kg ಮಾವಿನ ಹಣ್ಣು ತಗೊಂಡು ಬ್ಯಾಗ್ ಹಾಕೊಂಡು ಅಂಕಲ್ಗೆ ಅಮೌಂಟ್ ಕೊಟ್ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಅಂಕಲ್ ನನ್ ವಿಡಿಯೋ ಮಾಡೋದನ್ನ ನೋಡಿದ್ರು. ಸೊ ಅದಕ್ಕೆ ಅವರು ಕ್ಯಾಮ್ರಾಗೆ ಹಾಯ್ ಮಾಡಿದ್ರು. ಹಣ್ಣೆಲ್ಲ ತಗೊಂಡು ಮನೆಗೆ ರಿಟರ್ನ್ ಆಗ್ತಾ ಇದ್ವಿ. ಐರನ್ ಮಾಡಕ್ಕೆ ಬಟ್ಟೆಗಳನ್ನ ಕೊಟ್ಟಿದ್ವಿ. ಸೊ ಐರನ್ ಬಟ್ಟೆನ ಇಸ್ಕೊಂಡು ಹೋಗಿ ಬಂದಿದ್ದೆ. ಐರನ್ ಬಟ್ಟೆ ಇಸ್ಕೊಂಡು ಮನೆಗೆ ಹೋದೆ. ನಮ್ ದೊಡ್ಡಪ್ಪ ಊರ್ಗ್ ಹೋಗಕ್ಕೆ ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟು ನಿಂತ್ಬಿಟ್ಟಿದ್ರು. ಸೊ ದೊಡ್ಡಪ್ಪನ್ ಬಿಟ್ಬಿಟ್ಟು ಬರಕ್ ಹೋಗಿದ್ದೆ. ದೊಡ್ಡಪ್ಪನ್ ಬಸ್ ಸ್ಟಾಪ್ ಬಿಟ್ಬಿಟ್ಟು ಬಾಯ್ ಮಾಡಿ ಹಾಗೆ ಹೊರಟೆ. ಅಲ್ಲಿ ನೋಡಿ ನಡ್ಕೊಂಡು ಹೋಗ್ತಾ ಇದಾರೆ. ಹೋಗೋ ದಾರಿಲಿ ಜಾಕ್ ಫ್ರೂಟ್ ಮಾಡ್ತಾ ಇದ್ರು. ಸೊ 20 ರೂಪಾಯಿ ತಗೊಂಡು ಒಂದೊಂದೇ ತಿನ್ಕೊಂಡು ಹೋಗ್ತಾ ಇದ್ದೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತೀರಿ. ಬಾಯ್ ಬಾಯ್.